ಕಳೆದ 30 ವರ್ಷಗಳಿಂದ ಜೆಡಿಎಸ್ ತೆಕ್ಕೆಯಲ್ಲಿ ಇದ್ದ ಪಾಂಡವಪುರ ತಾಲೂಕಿನ ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಥಮ ಬಾರಿಗೆ ರೈತ ಸಂಘದ ವಶವಾಗಿದೆ. ಭಾನುವಾರ ನಿಗದಿಯಾಗಿದ್ದ ಚುನಾವಣೆಯಲ್ಲಿ 10 ಸ್ಥಾನಗಳ ಪೈಕಿ 9 ಸ್ಥಾನಗಳಲ್ಲಿ ರೈತ ಸಂಘ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಆ ಮೂಲಕ ಹೊಸ ಇತಿಹಾಸ ಬರೆದಿದ್ದಾರೆ. 2022ರಿಂದ ಸೂಪರ್ ಸೀಡ್ನಲ್ಲಿದ್ದ ನಾರಾಯಣಪುರ ಡೇರಿಗೆ ಚುನಾವಣೆ ನಡೆದು ರೈತ ಸಂಘ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವವಾಗಿ ಗೆಲುವು ದಾಖಲಿಸಿದ್ದಾರೆ. ಎನ್.ವಿ. ಅನಿಲ್ ಕುಮಾರ್, ಮರಿಗೌಡ, ಎನ್.ವಿ. ರವಿ, ಎನ್.ಎಸ್. ಸೋಮು, ಯೋಗೇಶ್, ಕೃಷ್ಣೇಗೌಡ, ನಯನ, ಮಂಜುಳಾ, ರಾಧಮ್ಮ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ದಯಾನಂದ ಅವರುಗಳು ಚುನಾಯಿತರಾದರು. ಉಳಿದಂತೆ ಪರಿಶಿಷ್ಟ ಪಂಗಡದಿಂದ ಸಾರದಮ್ಮ ಅವಿರೋಧ ಆಯ್ಕೆಯಾದರು. ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಹೇಮಲತಾ ಕಾರ್ಯನಿರ್ವಹಿಸಿದರು. ಈ ವೇಳೆ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ವಿಜೇತ ನಿರ್ದೇಶಕರನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಸಿರು ಸಾಲು, ಹೂವಿನ ಹಾರ ಹಾಕಿ ಅಭಿನಂದಿಸಿ ಗೌರವಿಸಿದರು. ನಂತರ ಮಾತನಾಡಿದ ಶಾಸಕರು ಸಹಕಾರಿ ಕ್ಷೇತ್ರವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕು. ಪ್ರತಿಯೊಬ್ಬ ನಿರ್ದೇಶಕರು ಸಹಕಾರ ಕ್ಷೇತ್ರದ ಉನ್ನತಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ನಾರಾಯಣಪುರ ಡೇರಿ ಸೂಪರ್ ಸೀಡ್ ಆಗಿತ್ತು. 64 ತನಿಖೆ ವರದಿ ಬಂದ ನಂತರ ಚುನಾವಣೆ ನಡೆದು 9 ಮಂದಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು, ಓರ್ವ ಅಭ್ಯರ್ಥಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಇವತ್ತು ನಾರಾಯಣಪುರದ ಏನು ಡೈರಿ ಎಲೆಕ್ಷನ್ಸ್ ನಡೀತು, ಅದರಲ್ಲಿ 11 ಸೀಟ್ರಲ್ಲಿ ಒಂದು ಯುನಾನಿಮಸ್ ಆಗಿ ಆಯ್ಕೆಯಾಗಿತ್ತು. ಇನ್ನು 10 ಸೀಟ್ಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ 9 ಏನು ತುಂಬ ಖುಷಿಯಾದ ಸಂಗತಿ. ನಾವೆಲ್ಲ ಸೇರಿ ಈ ಬೆಂಬಲಿಗರೆಲ್ಲರಿಗೂ ಮೊದಲನೇದಾಗಿ ನಮಗೆಲ್ಲ ಶುಭಾಶಯಗಳನ್ನು ಕೋರ್ತಾ ಇವುಗಳ ಮೂಲಕ ಒಳ್ಳೆಯ ಕೆಲಸ ಮಾಡಿ ನಾವು ಡೈರಿ ಏನು ನಾರಾಯಣಪುರ ಡೈರಿನ ಅದನ್ನು ಉನ್ನತ ಮಟ್ಟಕ್ಕೆ ಡೈರಿಯಲ್ಲಿ ಸೂಪರ್ ಸೈಡ್ ಆಗಿ ಸುಮಾರು ಸಮಸ್ಯೆಗಳಿದ್ವು. ಅದನ್ನು ನಾವು 64 ಎನ್ಕ್ವೈರಿಗೆ ಹಾಕಿ ಅದು ರಿಪೋರ್ಟ್ ಎಲ್ಲ ಬಂದಿದೆ. ಅದ್ರ ಪ್ರಕಾರ ಏನೇನು ಸರಿ ಮಾಡಬೇಕು, ಯಾರು ತಪ್ಪಿಸ್ತಿದ್ದಾರೆ, ಅವ್ರಿಗೆ ಏನು ಯಾವ ಥರ ಕ್ರಮ ತಗೋಬೇಕು ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ಮೂಲಕ ಮುಂಚೆನೆ ಈಗಾಗಲೇ ಸುಮಾರು ದಿನ ಆಯಿತು. ಅದಕ್ಕೆ ಹೇಳ್ತಾ ಇರೋದು ಏನು ಸಹಕಾರ ಕ್ಷೇತ್ರದಲ್ಲಿ ನಾವು ಸರಿಯಾಗಿ ನಡೆಸ್ಕೊಂಡು ಹೋದ್ರೆ ಜೀವನಕ್ಕೆ ತುಂಬ ಅನುಕೂಲ ಆಗಿದೆ. ಅದಕ್ಕೆ ಅತಿ ಹೆಚ್ಚು ಸಹಕಾರ ಕ್ಷೇತ್ರಕ್ಕೆ ನಾವು ಕೊಟ್ಟು ನಾವು ಮೇಲ್ಗಡೆ ತೊಗೊಂಡೋಗ್ಬೇಕಾಗ್ತದೆ. ಈ ಕೃಷಿಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗೋಕ್ಕೆ ನಾವೇ ನಿಂತ್ಕೊಂಡು ಎಲ್ಲ ಊರವರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಚುನಾವಣೆ ಮಾಡ್ತೀವಿ. ಒಗ್ಗಟ್ಟಾಗಿ ನಿಂತ್ಕೊಂಡು ಡೈರಿನ ಮೇಲಕ್ಕೆ ತೊಗೊಂಡೋಗೋಣ ಕೆಲಸ ಮಾಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಸಂಘದ ಯುವ ಮುಖಂಡ ರಘುಕುಮಾರ್ ಮಾತನಾಡಿ, ಡೇರಿ ಪ್ರಾರಂಭವಾದ ದಿನಗಳಿಂದ ಇಲ್ಲಿಯವರೆಗೆ ರೈತ ಸಂಘದ ಬೆಂಬಲಿತರು ಇದೇ ಪ್ರಥಮ ಬಾರಿಗೆ ಗೆಲುವು ಸಾಧಿಸಿದ್ದಾರೆ. ಇದು ಕಾರ್ಯಕರ್ತರ ಗೆಲುವಾಗಿದೆ. ಈ ಗೆಲುವಿಗೆ ಕಾರಣರಾದ ನಾರಾಯಣಪುರ ಗ್ರಾಮಸ್ಥರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಜತೆಗೆ ಮುಂಬರುವ ವಿಧಾನಸಭೆ ಹಾಗೂ ಸ್ಥಳೀಯ ಚುನಾವಣೆಗಳಿಗೆ ನಾರಾಯಣಪುರ ಡೈರಿ ಚುನಾವಣೆಯು ಗೆಲುವಿನ ದಿಕ್ಸೂಚಿಯಾಗಲಿದೆ ಎಂದು ತಿಳಿಸಿದರು. ನಮ್ಮ ಏನು ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಇತ್ತು. ಇವತ್ತು ನಿಗದಿಯಾಗಿ 27/7/2025 ಚುನಾವಣೆಯಲ್ಲಿ ನಮ್ಮ 11 ಸೀಟಲ್ಲಿ ಒಂದು ಎಸ್ ಸಿ ಕ್ಯಾಟಗರಿ ಪರಿಶಿಷ್ಟ ಜಾತಿ
ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಇನ್ನು 10 ಕ್ಷೇತ್ರಕ್ಕೆ ಚುನಾವಣೆ ನಡೆದು ಅದರಲ್ಲಿ 9 ನಮ್ಮ ಇವರು ಗೆದ್ದಿದ್ದಾರೆ. ಜೊತೆಗೆ ಇನ್ನೊಂದು ಸೀಟು ಕೂಡ ಅವರು ಗೆದ್ದವರೇ ಅಂತ ನಾವು ಭಾವಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಕಡಿಮೆ ಅಂತರದಲ್ಲಿ 2-3 ಓಟುಗಳಿಂದ ನಮಗೆ ವ್ಯತ್ಯಾಸ ಆಗಿ ಅವರು ಇದಾಗಿದ್ದಾರೆ. ಆದರೂ ಕೂಡ ನಾವು ಅವ್ರನ್ನ ಸೋತಿದ್ದೀವಿ ಅಂತ ನಾವು ಭಾವಿಸ್ತಾ ಇಲ್ಲ. ಅವರನ್ನು ಕೂಡ ನಮ್ಮ ಒಂದು ಇದಕ್ಕೆ ಹಾಕ್ಕೊಂಡು ಒಂದು ಸಹಕಾರ ಸಂಘ ಉನ್ನತಿಗೆ ಹೆಚ್ಚು ಶ್ರಮಿಸ್ತೀವಿ ಅಂತ ನಾವು ಹೇಳ್ತೀವಿ. ಜೊತೆಗೆ ನಮ್ಮ ಡೈರಿ ಪ್ರಾರಂಭವಾದ ದಿನದಿಂದ 30 ವರ್ಷದಿಂದ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಸೈಡ್ ಬೋರ್ಡನ್ನು ಹಿಡಿದು ನಮ್ಮ ಒಂದು ಡೈರಿಯ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಆದ್ದರಿಂದ ನಮ್ಮ ಊರಿನ ಷೇರುದಾರರಿಗೆ ಹಾಗೂ ಉತ್ಪಾದಕರಿಗೆ ಹಾಗೂ ಮುಖಂಡರಿಗೆ ಕಾರ್ಯಕರ್ತರಿಗೆ ಹೆಚ್ಚಿನ ರೀತಿ ಈ ಒಂದು ಗೆಲುವಿಗೆ ಸಹಕಾರ ಮಾಡಿದಂಥ ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೂ ಈ ಒಂದು ಚುನಾವಣೆಗೆ ನಮ್ಮ ಶಾಸಕರ ಮಾರ್ಗದರ್ಶನದಂತೆ ಜೊತೆಗೆ ಅವರ ಒಂದು ಇದನ್ನು ತಗೊಂಡು ನಾವು ಚುನಾವಣೆ ಎದುರಿಸಿದ್ವಿ. ಇದು ನಮ್ಮ ಗೆಲುವಲ್ವ, ಇದು ಕಾರ್ಯಕರ್ತರ ಗೆಲುವು. ಹಾಗೂ ನಮ್ಮ ಶಾಸಕರಿಗೆ ಇದು ಒಂದು ಮುನ್ಸೂಚನೆಯಾಗಿ ದಿಕ್ಸೂಚಿಯಾಗಿ ಮುಂಬರುವಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳು ಅದೇ ರೀತಿ ಉತ್ತಮವಾಗಿ ಗೆಲುವು ಸಾಧಿಸಲಿ ಅಂತ ನಾವು ಕೇಳ್ಕೊತಾ, ಮೊದಲನೇದಾಗಿ ನಮ್ಮ ಜನತೆಗೆ, ನಾರಾಯಣಪುರ ಜನತೆಗೆ ತುಂಬ ನಾವು ಎಲ್ಲರೂ ಆಭಾರಿಯಾಗಿರ್ತೀವಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ವೇಳೆ ಯಜಮಾನರಾದ ಎಸ್ ಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್, ದೊಡ್ಡನರಸ ಶೆಟ್ಟಿ, ರೈತ ಸಂಘದ ಮುಖಂಡರಾದ ಎನ್ಎಸ್ ಪುಟ್ಟಸ್ವಾಮಿಗೌಡ, ಎನ್ಬಿ ಪುಟ್ಟರಾಜೇಗೌಡ, ಎನ್ಎಸ್ ರಘುಕುಮಾರ್, ಮನುಕುಮಾರ್, ನಾಗರಾಜು, ಸೋಮು, ವರದರಾಜು, ವೆಂಕಟಪ್ಪ, ಗುಣೇಂದ್ರ, ಎನ್ಎಸ್ ಗಂಗಾಧರ, ಹೋಟೆಲ್ ಮಹೇಂದ್ರ, ಎನ್ವಿ ಗೋಪಾಲ್, ಜೌರಯ್ಯ, ಮಂಜುನಾಥ, ಬ್ಯಾಂಕ್ ಸುನಿಲ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಗವಿ ಜವರಯ್ಯ, ರಮೇಶ್, ಚಂದನ್, ದಿಲೀಪ, ಗ್ರಾಮಸ್ಥರು, ಯುವಕರು ಇತರರಿದ್ದರು.